ನಮಸ್ಕಾರ ಸ್ನೇಹಿತರೆ, ಅಂಬ್ರಿ ವೆಲಮ್ನಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರ್ನ ಆದಿಯಿಂದ ಹಿಡಿದು ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದು ಸದೆ ಬಡಿದು ಇವತ್ತು ಪರಪ್ಪನಾರ ಅಗ್ರಹಾರಕ್ಕೆ ಜೈಲ್ ಖಾನೆಗೆ ಹಾಕ್ತಿದ್ದಾರೆ. ದಯವಿಟ್ಟು ಸರಿಯಾಗಿ ತಿಳ್ಕೊಳ್ಳಿ. ಯಾರೇ ಲಂಚ ಕೇಳಿದ್ರು ಅಷ್ಟೇನೆ, ಯಾರೇ ಏನೇ ದೌರ್ಜನ್ಯ ಮಾಡಿದ್ರು ಹೆಚ್ಚು ದಿನ ನಡೆಯಲ್ಲ ಅನ್ನೋದಕ್ಕೆ ಇದು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಂಗೆ ಪೊಲೀಸ್ನವರು ಕೆಲವರು ಏನ್ ಮಾಡ್ತಿದ್ರು, ಎಲ್ಲರೂ ಲಂಚಕ್ಕೋಸ್ಕರ ಪೀಡಿಸಿ ಲಕ್ಷಾಂತರ ರೂಪಾಯಿ ಲಂಚನ ಡಿಮ್ಯಾಂಡ್ ಇಡ್ತಿದ್ರು. ಈಗ ಲಂಚಕ್ಕಾಗಿ ಬೇಡಿಕೆ ಇಟ್ಟಂತ ಒಬ್ಬ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಸ್ಥಿತಿ ಏನಾಗಿದೆ ಅಂತ ನೋಡಿ. ನೀವು ಸಾರ್ವಜನಿಕರು ದಯವಿಟ್ಟು ತಿಳ್ಕೊಬೇಕಾದ ವಿಚಾರ ಏನಂತಂದ್ರೆ, ಯಾರೇ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಸಂದರ್ಭದಲ್ಲಿ ಲೋಕಾಯುಕ್ತಿಗೆ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇವತ್ತು ಎಲ್ಲರೂ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀರಾ. ಲೋಕಾಯುಕ್ತಿಗೆ ನಂಬರ್ನ ಪಡ್ಕೋಬಹುದು, ಹೆಂಗಿದ್ರು ಲೋಕಾಯುಕ್ತ ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಬಹುದು. ಅದೇ ಹೋಗಿ ಇಮಿಡಿಯೇಟ್ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಅವ್ರು ಯಾವ ರೀತಿ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಆ ರೀತಿ ನೀವು ಟ್ರ್ಯಾಪ್ ಮಾಡಿದ್ರೆ, ಈಗ ಹೆಂಗೆ ಇನ್ಸ್ಪೆಕ್ಟರ್ ಗೋವಿಂದರಾಜನ್ನ ಟ್ರ್ಯಾಪ್ ಮಾಡಿ ಒಳಕ್ ಹಾಕ್ರೋ ಅದೇ ರೀತಿ ನೀವು ಯಾವುದೇ ಅಧಿಕಾರಿನೇ ಆಗ್ಬೋದು, ಸರ್ಕಾರಿ ಅಧಿಕಾರಿನ, ಲಂಚಕ್ಕೆ ಬೇಡಿಕೆ ಇಟ್ಟಂತ ಅಧಿಕಾರಿನ ನೀವು ಈ ಲೋಕಾಯುಕ್ತದಿಂದ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ನೀವು ಸಹ ಅವ್ರನ್ನ ಕಳಿಸ್ಬೋದು. ನಿಮ್ಗೆ ಯಾರು ಬೇಡಿಕೆ ಇಡ್ತಾರೆ ಅಂತವ್ರ ವಿರುದ್ಧ ನೀವು ಹೋರಾಡಬೇಕು ಅಂತಂದ್ರೆ ಲೋಕಾಯುಕ್ತ ಸಂಸ್ಥೆನ ಹೋಗಿ ಭೇಟಿ ಮಾಡಿ ಲೋಕಾಯುಕ್ತ ಪೊಲೀಸರಿಗೆ ನೀವು ದೂರು ಕೊಡುವ ಮುಖೇನ ನೀವು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಜೈಲ್ಗೆ ಹಾಕ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಯಾವ್ದಾರ ಮಾಧ್ಯಮದವ್ರು ಗೊತ್ತಿದ್ರೆ ಅವ್ರ ಕಡೆಯಿಂದ ಹೋಗಿ, ಇಲ್ಲ ಲಾಯರ್ ಗೊತ್ತಿದ್ರೆ ಅವ್ರ ಕಡೆಯಿಂದ ಹೋಗಿ ನಿಮ್ ಸಮಸ್ಯೆನ ಇನ್ನೊಬ್ರ ಹತ್ರ ಚರ್ಚೆ ಮಾಡಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ. ಒಂದೊಂದು ಪೊಲೀಸ್ ಸ್ಟೇಷನ್ಗಳನ್ನು ಒಂದ್ ಕೇಸ್ ನಡೆಸಬೇಕಾದ್ರೂ, ಒಂದ್ ಕೇಸ್ ತಗೋಬೇಕಾದ್ರೆ ಒಬ್ರನ್ನ ಅಪರಾಧಿ ಹಿಡಿಬೇಕಾದ್ರೂ ಲಂಚ ಕೇಳ್ತಾರೆ. ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಲಂಚ ಕೇಳ್ತಾ ಇದ್ದಾರೆ. ಅದಕ್ಕೆ ಜನಸಾಮಾನ್ಯರು ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ಲೋಕಾಯುಕ್ತ ಸಂಸ್ಥೆ ಈಗ ಒಳ್ಳೆ ಉಪ ಲೋಕಾಯುಕ್ತರು ಬಂದಿರೋದ್ರಿಂದ ಈಗ ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗ್ತಿದೆ. ದಯವಿಟ್ಟು ಯಾರೇ ಅಧಿಕಾರಿಗಳು, ನಿಮ್ಗೆ ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಲೋಕಾಯುಕ್ತ ದೂರು ಕೊಡಿ. ಇದೇ ರೀತಿ ಈ ಪೊಲೀಸಪ್ಪ ನೋಡಿ ಯಾವ ರೀತಿ ಬಡ್ಕತಾ ಇದ್ದಾನೆ, ಆ ರೀತಿ ಬಡ್ಕೋಬೇಕು ಅಧಿಕಾರಿಗಳು. ಯಾರು ಇನ್ ಮುಂದೆ ಯಾವ್ದೇ ರೀತಿ ಲಂಚ ಕೇಳಬಾರ್ದು, ಈ ಭಯ ಪಡ್ಬೇಕು, ಆ ರೀತಿ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಲೋಕಾಯುಕ್ತ ಪೊಲೀಸರು ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸ್, ನಾವು ಬರ್ತಾರೆ ಮತ್ತೆ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ಪ್ಲೀಸ್ 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 ಪ್ಲೀಸ್